Hello everyone, stop these mistakes. If you are speaking like this, you are making serious English mistakes. Dear students, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾವು ಪ್ರತಿನಿತ್ಯ ಅಂದ್ರೆ ರೆಗ್ಯುಲರ್ ಆಗಿ ಮಾತಾಡುವಂತ ಇಂಗ್ಲಿಷ್ ನಲ್ಲಿ ಆಗ್ತದಂತ ಮಿಸ್ಟೇಕ್ಸ್ ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕೇವಲ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ಇವನ್ ಇಟ್ ಕ್ಯಾನ್ ಹೆಲ್ಪ್ ಯು ಫಾರ್ ದ ಗ್ರಾಮ್ಯಾಟಿಕಲ್ ಮಿಸ್ಟೇಕ್. ನಾವು ಪ್ರತಿನಿತ್ಯ ಮಾಡ್ತಿರುವಂತ ಗ್ರಾಮರ್ ಮಿಸ್ಟೇಕ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ಸ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನಾಟ್ ಓನ್ಲಿ ಇನ್ ದ ಸ್ಕೂಲ್ ಅಂಡ್ ಕಾಲೇಜ್ ಎಕ್ಸಾಮ್, ಇವನ್ ದಿಸ್ ವಿಡಿಯೋ ಕ್ಯಾನ್ ಹೆಲ್ಪ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ಸೋ. ಓಕೆ ಸ್ಟೂಡೆಂಟ್ಸ್, ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ರೂಲ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ, ನಾವು ಒಂದು ಸೆಂಟೆನ್ಸ್ ಅಲ್ಲಿ ಮಿಸ್ಟೇಕ್ಸ್ ಅನ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಸೊ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡೋಕ್ಕಿಂತ ಮುಂಚೆ ನಮಗೆ ಮೊದಲನೇ ರೂಲ್ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಒಂದು ಟಾಪಿಕ್ ಇದೆ. ಸೊ ಅದು ನಮ್ಗೆ ಗೊತ್ತಾಗಬೇಕು. ಸೊ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ಗೆ ಯಾವ ವರ್ಬ್ ಬಳಸಬೇಕು ಅನ್ನೋದನ್ನ ನಮ್ಗೆ ಗೊತ್ತಿರಬೇಕು. ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ಗೆ ಸಿಂಗ್ಯುಲರ್ ವರ್ಬೇ ಬಳಸಬೇಕು, ಹೌದಾ? ಈಗ ಆಯದಲ್ಲಿ ನಾವು ಏನ್ ಬಳಸ್ತೀವಿ? ಆಮ್ ಬಳಸ್ತೀವಿ, ಹೌದಾ? ಜೊತೆಗೆ ಹೀದಲ್ಲಿ ನಾವು ವೇರ್ ಬಳಸಲ್ಲ, ಹೀದಲ್ಲಿ ಯು ಬಳಸಲ್ಲ, ಹೀದಲ್ಲಿ ಹಿ ಈಸ್ ಅಥವಾ ಹಿ ವಾಸ್ ಅಂತ ಬಳಸ್ತೀವಿ. ಸೊ ಹೀಗಾಗಿ ನಮ್ಗೆ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಮೊದಲಿದ್ದು ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಹಾಗಾದ್ರೆ ಇನ್ ಕೇಸ್ ನಿಮ್ಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಏನೇ ಡೌಟ್ ಇದ್ರು ಕೂಡ ನಾನು ಆಲ್ರೆಡಿ ಈ ಟಾಪಿಕ್ ಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ವಿ ಟಾಕ್ ಯೂಟ್ಯೂಬ್ ಚಾನಲ್ ಅಲ್ಲಿ. ನೀವು ಜಸ್ಟ್ ಯೂಟ್ಯೂಬ್ ಹೋಗಿ ವಿ ಟಾಕ್ ಗ್ರಾಮರ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನೀವು ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಈ ವಿಡಿಯೋ ಸಿಗುತ್ತೆ. ಸೊ ಜೊತೆಗೆ ಅದರ್ವೈಸ್ ನಾನು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಡ್ತೀನಿ, ನೀವು ವಿಡಿಯೋ ನೋಡಿ ಅರ್ಥ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೂಲು ಟೆನ್ಸ್ ಚೆಕ್ ಅಂತ ಬರುತ್ತೆ. ಸೊ ನಿಮಗೆ ಒಂದು ಸೆಂಟೆನ್ಸ್ ಅಲ್ಲಿ ಅಥವಾ ನಾವು ಮಾತಾಡುವಂತ ಒಂದು ಯಾವುದೇ ವಾಕ್ಯದಲ್ಲಿ ನಮಗೆ ಮಿಸ್ಟೇಕ್ಸ್ ಆಗಬಾರ್ದು ಅನ್ನೋದಿದ್ರೆ ಮೊದಲು ನೀವು ಟೆನ್ಸಸ್ ಅನ್ನ ಅರ್ಥ ಮಾಡ್ಕೋಬೇಕು. ಟೆನ್ಸಸ್ ಬಗ್ಗೆ ನಿಮಗೆ ಸರಿಯಾದ ನಾಲೆಜ್ ಇರಬೇಕು ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ನೋಡಿ, ಆರ್ಟಿಕಲ್ಸ್ ಮತ್ತು ಪ್ರಿಪೋಸಿಷನ್ಸ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್. ಇವಾಗ ಆಲ್ಮೋಸ್ಟ್ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಬರುವಂತ ಕ್ವಶನ್ಸ್ ಅಲ್ಲಿ ಎರರ್ಸ್ ಬಂದ್ಬಿಟ್ಟು ಪ್ರಿಪೋಸಿಷನ್ಸ್ ಅಥವಾ ಆರ್ಟಿಕಲ್ಸ್ ಮೇಲೆ ಇರುತ್ತೆ. ಆಲ್ಮೋಸ್ಟ್ ಪ್ರಿಪೋಸಿಷನ್ಸ್ ಮೇಲೆ ಬರುತ್ತೆ. ಈ ಪ್ರಿಪೋಸಿಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತೀನಿ ನಾನು. ನಾಟ್ ಓನ್ಲಿ ಫಾರ್ ದ ಸ್ಪೋಕನ್ ಇಂಗ್ಲಿಷ್, ಇವನ್ ಫಾರ್ ದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಇದ್ರ ಮೇಲೆ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಗ್ರಾಮರ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಪ್ರಿಪೋಸಿಷನ್ಸ್. ಯಾಕಂದ್ರೆ ನಿಮ್ಮೊಂದು ಒಂದು ರಾಂಗ್ ಪ್ರಿಪೋಸಿಷನ್ಸ್ ಕಂಪ್ಲೀಟ್ ಸೆಂಟೆನ್ಸ್ ಅರ್ಥ ಚೇಂಜ್ ಮಾಡಿಬಿಡುತ್ತೆ. ಪರ್ಟಿಕ್ಯುಲರ್ ಆಗಿ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಆಟ್ ಅನ್ನುವಂತ ಒಂದು ಪ್ರಿಪೋಸಿಷನ್ಸ್ ಇದೆ, ಪ್ರಿಪೋಸಿಷನ್ ಬರುತ್ತೆ, ಹೌದಾ? ಆಟ್. ಸೊ ಹಾಗಾದ್ರೆ ಈ ಆಟ್ ಪ್ರಿಪೋಸಿಷನ್ಸ್ ನಾವು ಎರಡು ಕಡೆ ಬಳಸ್ತೀವಿ. ಒಂದು ಪ್ಲೇಸ್ ಮತ್ತು ಒಂದು ಟೈಮ್ ಕೂಡ ಬಳಸ್ತೀವಿ. ಆಟ್ ಬೆಂಗಳೂರು, ಆಟ್ ಮೈಸೂರು ಅಂತ ಹೇಳ್ತೀವಿ, ಹೌದಾ? ಸೇಮ್ ಆಟ್ 10 o'clock, ಆಟ್ 7 o'clock ಅಂತ ಕೂಡ ನಾವು ಬಳಸ್ತೀವಿ. ಹೀಗಾಗಿ ನಮಗೆ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಟೆನ್ಸ್, ಆರ್ಟಿಕಲ್ಸ್, ಪ್ರಿಪೋಸಿಷನ್ ಬಗ್ಗೆ ನಮಗೆ ಸರಿಯಾಗಿ ನಾಲೆಜ್ ಇದ್ರೆ, ಸೊ ಈ ಮೂರು ರೂಲ್ಸ್ ನಮ್ಗೆ ಗೊತ್ತಿದ್ರೆ ಆಲ್ಮೋಸ್ಟ್ 70% ಮಿಸ್ಟೇಕ್ಸ್ ಅನ್ನು ನಾವು ಕರೆಕ್ಟ್ ಮಾಡ್ಕೋಬಹುದು ವಿದ್ಯಾರ್ಥಿಗಳೇ. Okay students, welcome back to my new video. Here Yuvraj from EV Talk channel. Dear students, let's move on the practices. ನಾನು ಕೆಲವೊಂದು ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತೀನಿ ನಾನು ನಿಮ್ಗೆ ಇಲ್ಲಿ. ಸೊ ಪ್ರತಿಯೊಂದು ಕ್ವಶನ್ ಎಲ್ಲಿ ಎರರ್ ಇದೆ, ಸೊ ಯಾವುದು ಕರೆಕ್ಟ್ ಮಾಡ್ಕೋಬೇಕು, ಜೊತೆಗೆ ಅದೆಲ್ಲಿ ಯಾಕದು ಎರರ್ ಆಗಿದೆ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ವರೆಗೆ ನೋಡಿ, ತುಂಬಾನೇ ಯೂಸ್ಫುಲ್ ಆಗಿರುವಂತ ವಿಡಿಯೋ ಇದೆ. ದ ಫಸ್ಟ್ ಕ್ವಶನ್ ಈಸ್ ಸಿ ಸಿಂಗ್ ವೆರಿ ವೆಲ್ ಅಂತ ಇದೆ. ಸ್ವಲ್ಪ ಸರಿಯಾಗಿ ಅಬ್ಸರ್ವ್ ಮಾಡಿ. ಸಿ ಅನ್ನೋದು ಸಿಂಗ್ಯುಲರ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ. ಇಲ್ಲಿ ನಾವು ಸಿಂಗ್ ಅನ್ನುವಂತ ಒಂದು ವರ್ಬ್ ಬಳಸಿದ್ವಿ. ಬಟ್ ಇಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತಂದ್ರೆ, ಸೊ ನಾನು ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಇದಕ್ಕಿಂತ ಮುಂಚೆ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಲ್ಲಿ ಮಿಸ್ಟೇಕ್ ಆಗಿರೋದು ಏನಪ್ಪಾ ಅಂತಾರೆ, ಯಾವಾಗ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಳಸ್ತೀವಲ್ಲ ಆ ಟೈಮಲ್ಲಿ ನಮಗೆ ಈ ವರ್ಬ್ ಮುಂದೆ ನಾವ್ ಏನ್ ಬಳಸಬೇಕು? ಎಸ್, ಇ ಎಸ್ ಅಥವಾ ಐ ಎಸ್ ಬಳಸಬೇಕಾಗುತ್ತೆ. ಹಾಗಾದ್ರೆ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ ಸಿಂಗ್ಸ್ ವೆರಿ ವೆಲ್ ಅಂತ ಆಗುತ್ತೆ. ಸೊ ಇಲ್ಲಿ ಸಿಂಗ್ಸ್ ಈಸ್ ದ ವರ್ಬ್ ಇಲ್ಲಿ, ಹೌದಾ? ಸೊ ಹಾಗಾದ್ರೆ ನೋಡಿ, ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದೀನಿ ನಾನು ಇದ್ರ ಬಗ್ಗೆ. ನಾವು ಹಿ ಸಿ ಇಟ್ ಅಂತ ಬಳಸಿದಾಗ ವಿದ್ಯಾರ್ಥಿಗಳೇ ನಾವೇನ್ ಮಾಡ್ಬೇಕು? ಎಸ್, ಇ ಎಸ್ ಅಥವಾ ಐ ಎಸ್ ಅನ್ನ ಆಡ್ ಮಾಡ್ಬೇಕು ವರ್ಬ್ ಮುಂದೆ. ಮತ್ತೆ ಹಿ ಗೋ ಟು ಸ್ಕೂಲ್ ಆಗಲ್ಲ, ಹಿ ಗೋಸ್ ಅಂತ ಆಗುತ್ತೆ, ಹೌದಾ? ಶಿ ಈಟ್ ಅಂತ ಆಗಲ್ಲ, ಶಿ ಈಟ್ಸ್, ಈ ಈಟ್ಸ್ ಬನಾನ್ ಅಂತ ಆಗುತ್ತೆ. ಓಕೆ ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೋಡಿ ಕ್ವಶನ್ ನಂಬರ್ 2 ನೋಡಿ, ದೇ ವಾಸ್ ಲೇಟ್ ಅಂತ ಇದೆ. ಸೊ ಇಲ್ಲಿ ಕೂಡ ಅಬ್ಸರ್ವ್ ಮಾಡಿ, ಇಲ್ಲಿ ದೇ ಅನ್ನೋದು ಪ್ಲೂರಲ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಹಾಗಾದ್ರೆ ನಾವು ವಾಸ್ ಏನ್ ಮಾಡಿದ್ವಿ? ಇಲ್ಲಿ ಸಿಂಗ್ಯುಲರ್ ಆಗಿರುವಂತ ಒಂದು ವರ್ಬ್ ಅನ್ನು ಬಳಸಿದ್ವಿ. ಹಾಗಾದ್ರೆ ಇಟ್ ಈಸ್ ದ ಎರರ್ ಹಿಯರ್, ಇದು ಮಿಸ್ಟೇಕ್ ಬಂದೆ ಇಲ್ಲಿ, ಹೌದಾ? ಹಾಗಾದ್ರೆ ಈ ಒಂದು ಕ್ವಶನ್ ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ದೇ ವೇರ್ ಲೇಟ್ ಅಂತ ಆಗುತ್ತೆ ವಿದ್ಯಾರ್ಥಿಗಳು, ಹೌದಾ? ದೇ ವೇರ್ ಲೇಟ್ ಅಂತ ಆಗುತ್ತೆ. ಲೆಟ್ಸ್ ಮೂವ್ ಆನ್ ದ ಎಕ್ಸ್ಪ್ಲನೇಷನ್. ನೋಡಿ, ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ನಾವು ಪ್ಲೂರಲ್ ವರ್ಬ್ ಅನ್ನೇ ಬಳಸಬೇಕಂತ ಇದೆ. ಲೆಟ್ಸ್ ಮೂವ್ ಆನ್ ದ ಥರ್ಡ್ ಕ್ವಶನ್. ಐ ಹ್ಯಾವ್ ಗೋ ಟು ಹೋಮ್ ಅಂತ ಆಗುತ್ತೆ. ಐ ಹ್ಯಾವ್ ಗೋ ಟು ಹೋಮ್, ಇಟ್ ಇಸ್ ರೈಟ್? ಸರಿಯಾದಾಗುತ್ತಾ? ನೋಡಿ, ಇಟ್ಸ್ ರಾಂಗ್. ಯಾಕೆ ರಾಂಗ್ ಇದೆ? ಸೊ ನಾವಿಲ್ಲಿ ಐ ಹ್ಯಾವ್ ಗಾನ್ ಅಂತ ಆಗುತ್ತೆ. ಇಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ನಾವೇನ್ ಬಳಸಬೇಕಾಗುತ್ತೆ ವಿದ್ಯಾರ್ಥಿಗಳೇ? ವರ್ಬ್ 3 ಗೋ, ವೆಂಟ್, ಗಾನ್ ಬಳಸಬೇಕಾಗುತ್ತೆ. ಐ ಹ್ಯಾವ್ ಗಾನ್ ಇಸ್ ದ ರೈಟ್, ಹೌದಾ? ಇದು ಎಕ್ಸ್ಪ್ಲನೇಷನ್ ಬಂದ್ಬಿಟ್ಟು ಯಾವ ಜೊತೆ ನಾವು ವರ್ಬ್ 3 ನೇ ಬಳಸಬೇಕು.
ಹ್ಯಾಜ ಹ್ಯಾವ್ ಹ್ಯಾಡ್ ಬಂದಾಗ ನಾವು ಗಾನ್ ಅನ್ನೇ ಬಳಸಬೇಕು. ಗೋ ವೆಂಟ್ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಫೋರ್ತ್ ಕ್ವಶನ್ ನೋಡಿ, ಹಿ ಡೂ ಹೀಸ್ ಹೋಮ್ವರ್ಕ್ ಡೈಲಿ ಅಂತ ಆಗುತ್ತೆ. ಹಿ ಡೂ ಈಸ್ ಹೋಮ್ವರ್ಕ್ ಡೈಲಿ. ಸೊ ಸೆಂಟೆನ್ಸ್ ಅನ್ನು ಸರಿಯಾಗಿ ಓದಬೇಕು. ಎಕ್ಸಾಮ್ ಅಲ್ಲಿ ಕೊಟ್ಟರೆ ಈ ತರ ಕ್ವಶನ್ಸ್ ಅನ್ನ ಓದಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕು. ಸಬ್ಜೆಕ್ಟ್ ಸರಿಯಾಗಿದೆನಾ, ಸಬ್ಜೆಕ್ಟ್ ತಕ್ಕಾಗಿ ವರ್ಬ್ ಇದೆನಾ, ಅದಕ್ಕಾಗಿ ಆಬ್ಜೆಕ್ಟ್ ಇದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ನೋಡಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಹಿ ಡೂ ಬರಲ್ಲ, ಹಿ ಡಸ್ ಅಂತ ಆಗುತ್ತೆ. ನಾನು ಅವಾಗ ಹೇಳಿದಾಗೆ ಡೂ ಮುಂದ್ಗಡೆ ಏನ್ ಮಾಡಿದ್ವಿ, ಇ ಎಸ್ ಬಳಸಿದ್ವಿ. ನಾನು ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತಾ ಇದ್ದೆ, ಹೌದಾ? ಎಸ್, ಇ ಎಸ್ ಅಥವಾ ಐ ಎಸ್ ಅಂತ. ಹಾಗಾದ್ರೆ ನಾವು ಐ ಎಸ್ ಎಲ್ ಬಳಸ್ತೀವಿ ಗೊತ್ತಾ? ಕ್ರೈ, ಹಿ ಕ್ರೈ, ಕ್ರೈಸ್ ಅಂತ ಮಾಡ್ಬೇಕಲ್ಲಿ, ಅಲ್ಲಿ ಐ ಎಸ್ ಬಳಸ್ತೀವಿ ವರ್ಬ್ ಮುಂದೆ. ಓಕೆ, ಹಿ ಡಸ್ ಹಿಸ್ ಹೋಮ್ವರ್ಕ್ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ. ಲೆಟ್ಸ್ ಮೂವ್ ಆನ್ ದ ಫಿಫ್ತ್ ಕ್ವಶನ್. ಸಿ ಈಸ್ ನೋವಿಂಗ್ ದ ಆನ್ಸರ್. ಸಿ ಈಸ್ ನೋವಿಂಗ್ ದ ಆನ್ಸರ್ ಅಂತ ಆಗುತ್ತೆ. ಡೂ ಯು ಥಿಂಕ್ ಇಸ್ ದ ರೈಟ್ ಆನ್ಸರ್? ಸಿ ದೇರ್, ಇಟ್ಸ್ ರಾಂಗ್. ಸಿ ನೋಸ್ ದ ಆನ್ಸರ್ ಅಂತ ಆಗುತ್ತೆ. ಸಿ ನೋಸ್ ದ ಆನ್ಸರ್ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ನೋವಿಂಗ್ ಇಸ್ ದ ರಾಂಗ್ ವಿದ್ಯಾರ್ಥಿಗಳೇ. ಓಕೆ, ಲೆಟ್ಸ್ ಮೂವ್ ಆನ್ ದ ಸಿಕ್ಸ್ತ್ ಒನ್. ನೋಡಿ, ಓಕೆ, ನೋ ಕಂಟಿನ್ಯೂಸ್ ಫಾರ್ಮ್ ಬರಲ್ಲ, ಅಲ್ಲಿ ನೋ ಬಂದಾಗ ಕಂಟಿನ್ಯೂಸ್ ಫಾರ್ಮ್ ಬರಲ್ಲ. ಓಕೆ, ಲೆಟ್ಸ್ ಮೂವ್ ಆನ್ ದ ಸಿಕ್ಸ್ತ್ ಕ್ವಶನ್. ವೇರ್ ಯು ಆರ್ ಗೋಯಿಂಗ್ ಅಂತ ಆಗುತ್ತೆ. ವೇರ್ ಯು ಆರ್ ಗೋಯಿಂಗ್ ಅಂತ ಇದೆ. ಇಟ್ಸ್ ರೈಟ್ ಆರ್ ರಾಂಗ್? ಇಟ್ಸ್ ರಾಂಗ್. ಯಾಕಂದ್ರೆ ರೈಟ್ ಬಂದ್ಬಿಟ್ಟು ವೇರ್ ಆರ್ ಯು ಗೋಯಿಂಗ್ ಅಂತ ಆಗುತ್ತೆ. ಯಾಕಂತಂದ್ರೆ ವಿದ್ಯಾರ್ಥಿಗಳೇ, ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಫಸ್ಟ್ ಬಳಸಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಏನ್ ಮಾಡಿದ್ವಿ, ಆರ್ ಅನ್ನ ಈ ಕಡೆ ಬಳಸಿದ್ವಿ. ಆಕ್ಚುಲಿ ಇಲ್ಲಿ ಬರಬಾರ್ದು, ನಮಗೆ ಫಸ್ಟ್ ಬರಬೇಕು, ಹೆಲ್ಪಿಂಗ್ ವರ್ಬ್ ಮೊದಲು ಬರಬೇಕು. ವೇರ್ ಆರ್ ಯು ಗೋಯಿಂಗ್ ಅಂತ ಆಗುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ದ ಸೆವೆಂತ್ ಕ್ವಶನ್. ನೋಡಿ, ಐ ಆಮ್ ಅಗ್ರಿ ವಿತ್ ಯು ಅಂತ ಇದೆ. ಐ ಆಮ್ ಅಗ್ರಿ ವಿತ್ ಯು ಅಂತ ಇದೆ. ಸೊ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಐ ಅಗ್ರಿ ವಿತ್ ಯು ಅಂತ ಆಗುತ್ತೆ. ಐ ಅಗ್ರಿ ವಿತ್ ಯು ಅಂತ, ಐ ಆಮ್ ಅಲ್ಲ, ಐ ಅಗ್ರಿ ವಿತ್ ಯು ಅಂತ. ಐ ಆಮ್ ಬರಲ್ಲ ಅಲ್ಲಿ, ಐ ಅಗ್ರಿ ವಿತ್ ಯು ಅಂತ ಆಗುತ್ತೆ. ಐ ಅಗ್ರಿ ಜೊತೆ ನಮಗೆ ಐ ಆಮ್ ಅನ್ನ ಬಳಸಬಾರ್ದು ವಿದ್ಯಾರ್ಥಿಗಳೇ. ಐ ಆಮ್ ಅಗ್ರಿ ಬರಲ್ಲ. ಸೊ ಐ ಅಗ್ರಿ ವಿತ್ ಯು ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಏಟ್ತ್ ಕ್ವಶನ್ ನೋಡಿ, ಹಿ ಗೇವ್ ಮಿ ಮೆನಿ ಅಡ್ವೈಸಸ್ ಅಂತ ಇದೆ. ಹಿ ಗೇವ್ ಮಿ ಮೆನಿ ಅಡ್ವೈಸಸ್ ಅಂತ ಬರುತ್ತೆ. ಬಟ್ ಇಲ್ಲಿ ಹಿ ಗೇವ್ ಮಿ ಮಚ್ ಅಡ್ವೈಸ್ ಅಂತ ಬರುತ್ತೆ. ಮೆನಿ ಅಡ್ವೈಸಸ್ ಅಂತ ಬರಲ್ಲ, ಇದು ಇಟ್ಸ್ ರಾಂಗ್. ಇನ್ನು ಬರುತ್ತೆ ಮಚ್ ಅಡ್ವೈಸ್ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಲೆಟ್ಸ್ ಮೂವ್ ಆನ್ ದ ನೈನ್ತ್ ಕ್ವಶನ್. ನೋಡಿ, ಸೊ ಇದರ ಎಕ್ಸ್ಪ್ಲನೇಷನ್ ಕೂಡ ಇದೆ. ಅಡ್ವೈಸ್ ಅನ್ನೋದು ಅನ್ಕೌಂಟಬಲ್ ಇರೋದ್ರಿಂದ ಸೊ ಡೋಂಟ್ ಯೂಸ್ ದ ಅಡ್ವೈಸಸ್ ಅಂತ ಬರಲ್ಲ, ಅಡ್ವೈಸಸ್ ಅಂತ ಬಳಸ ಬರಲ್ಲ, ಮಚ್ ಅಡ್ವೈಸ್ ಅಂತ ಆಗುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ದ ನೈನ್ತ್ ಕ್ವಶನ್. ಸಿ ಈಸ್ ಮ್ಯಾರಿಡ್ ವಿತ್ ಅ ಡಾಕ್ಟರ್ ಅಂತ ಇದೆ. ಸಿ ಈಸ್ ಮ್ಯಾರಿಡ್ ವಿತ್ ಅ ಡಾಕ್ಟರ್. ಡೂ ಯು ಥಿಂಕ್ ಇಟ್ಸ್ ರೈಟ್? ನೋ, ಸಿ ಈಸ್ ಮ್ಯಾರಿಡ್ ಟು ಅ ಡಾಕ್ಟರ್. ಸಿ ಈಸ್ ಮ್ಯಾರಿಡ್ ಟು ಡಾಕ್ಟರ್ ಅಂತ ಆಗುತ್ತೆ. ಮ್ಯಾರಿಡ್ ವಿತ್ ಆಗಲ್ಲ, ಮ್ಯಾರಿಡ್ ಟು ಅಂತ ಬರುತ್ತೆ. ಇಲ್ಲಿ ಪ್ರಿಪೊಸಿಷನ್ ರಾಂಗ್ ಇದೆ. ಓಕೆ, ನೆಕ್ಸ್ಟ್ ಮೂವ್ ಆನ್ ದ ಲಾಸ್ಟ್ ಕ್ವಶನ್. ನೋಡಿ, ಐ ಡಿಡಂಟ್ ಅಂಡರ್ಸ್ಟುಡ್ ದ ಲೆಸನ್ ಅಂತ ಇದೆ. ನೋಡಿ, ಇಲ್ಲಿ ಕೂಡ ಫಾಸ್ಟ್ ಬಂದಿದೆ, ಇದು ಕೂಡ ಫಾಸ್ಟ್ ಫಾರ್ಮ್ ಇದೆ. ಹೀಗಾಗಿ ಎರಡು ಕೂಡ ಫಾಸ್ಟ್ ಫಾರ್ಮ್ ಬರಲ್ಲ. ಇದೇನಾಗುತ್ತೆ, ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್ ದ ಲೆಸನ್ ಅಂತ ಆಗುತ್ತೆ. ಅಂಡರ್ಸ್ಟುಡ್ ಬದಲಾಗಿ ನಾವು ಅಂಡರ್ಸ್ಟ್ಯಾಂಡ್ ಅಂತ ಬಳಸಬೇಕು. ಬಿಕಾಸ್ ಆಲ್ರೆಡಿ ಏನಾಗಿದೆ, ನಮಗೆ ಪಾಸ್ಟ್ ಯೂಸ್ ಆಗಿದೆ. ಹೀಗಾಗಿ ನಾವು ಒಂದು ಸೆಂಟೆನ್ಸ್ ಅಲ್ಲಿ ಒಂದೇ ಪಾಸ್ಟ್ ಯೂಸ್ ಮಾಡಬೇಕು. ಹೀಗಾಗಿ ಐ ಡಿಡಂಟ್ ಅಂಡರ್ಸ್ಟುಡ್ ಬರಲ್ಲ, ಐ ಡಿಡಂಟ್ ಅಂಡರ್ಸ್ಟ್ಯಾಂಡ್ ದ ಲೆಸನ್ ಅಂತ ಬರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ ವಿದ್ಯಾರ್ಥಿಗಳೇ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ, ಯಾವುದೇ ಕ್ವಶನ್ಸ್ ಇದ್ರು ಕೂಡ, ಯು ಕ್ಯಾನ್ ಆಸ್ಕ್ ಮಿ ಆನ್ ದ ಕಮೆಂಟ್ ಬಾಕ್ಸ್. ಜೊತೆಗೆ ನಿಮಗೆ ಕೂಡ 2 ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಅಲ್ಲಿ ಇವತ್ತು ನಿಮಗೆ. ಸೊ ನೋಡಿ, ಸೊ ನೀವು ಈ ಒಂದು 2 ಆನ್ಸರ್ ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಸೆಂಡ್ ಮಾಡಬೇಕು. ಈ ಡೋಂಟ್ ಪ್ಲೇಸ್ ಕ್ರಿಕೆಟ್ ಅಂತ ಇದೆ. ಸೊ ಇದರ ಆನ್ಸರ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಸೆಂಡ್ ಮಾಡಿ. ಶಿ ಹ್ಯಾವ್ ಫಿನಿಶ್ಡ್ ಹರ್ ವರ್ಕ್ ಅಂತ ಇದೆ. ಸೊ ಈ 2 ಆನ್ಸರ್ ನ ಫೈಂಡ್ ಔಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಸೆಂಡ್ ಮಾಡಿ ವಿದ್ಯಾರ್ಥಿಗಳೇ. ಓಕೆ ಸ್ಟೂಡೆಂಟ್ಸ್, ವಿಡಿಯೋ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಜೊತೆಗೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಇವಿ ಟಾಕ್ ಯೂಟ್ಯೂಬ್ ಚಾನಲ್. ಬಿಕಾಸ್ ಇನ್ ಫ್ಯೂಚರ್ ಕೂಡ ನಾನು ಸಾಕಷ್ಟು ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇಂಗ್ಲಿಷ್ ಗ್ರಾಮರ್ ಮತ್ತು ಸ್ಪೋಕನ್ ಸಂಬಂಧಪಟ್ಟ ಹಾಗೆ. ಜೊತೆಗೆ ಸ್ಕೂಲು ಮತ್ತು 10th ಮತ್ತು PUC ಸಂಬಂಧಪಟ್ಟ ಕೆಲವೊಂದು ಲೆಸನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ವಿಡಿಯೋನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ತುಂಬಾನೇ ಹೆಲ್ಪ್ಫುಲ್ ಅಥವಾ ಯೂಸ್ಫುಲ್ ವಿಡಿಯೋಸ್ ನಾನು ಫ್ಯೂಚರ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.